ನೋಡಿ, ಇದು ಮೃದುವಾಗಿದೆ, ಚಪಾತಿ ಥರನೇ ಇರುತ್ತೆ ನೋಡೋಕ್ಕೆ. ತಿನ್ನೋದಕ್ಕೆ ರುಚಿನೂ ಚೆನ್ನಾಗಿರುತ್ತೆ. ದೋಸೆ ಅಂತ ಅಂದ್ಕೋಬೇಡಿ ನೀವು. ತುಂಬ ವಿಶೇಷವಾದ ರುಚಿ ಕೊಡುತ್ತೆ. ತುಂಬ ಸರಳವಾಗಿಯೂ ಆಗುತ್ತೆ. ಯಾವುದೇ ಸಿದ್ಧತೆ ಇಲ್ಲದೆ ದಿಢೀರಂತ ನೀವು ಹೆಚ್ಚು ಕಡಿಮೆ ಹೆಂಚು ಕಾಯೋಷ್ಟರಲ್ಲಿ ನೀವು ಮಾಡ್ಕೋಬೋದು. ಬೇರೆಯವ್ರಿಗೂ ಮಾಡಿಕೊಡ್ಬೋದು. ತುಂಬ ಹಸುವಾಗ್ತಾ ಇದೆ ಅಂದಾಗ, ಯಾರಾದರೂ ಅರ್ಜೆಂಟ್ ಮಾಡಿದಾಗ ಇದನ್ನು ಖಂಡಿತ ಮಾಡಿಕೊಡಿ. ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಮೃದುವಾಗಿರೋದ್ರಿಂದ ಮುದುಕರಿಗೂ ಇಷ್ಟ ಆಗುತ್ತೆ. ನೀವು ಇದನ್ನು ಮಾಡೇ ಮಾಡ್ತೀರಾ ಅಂತ ನನಗೆ ಗೊತ್ತಿದೆ. ಜೊತೆಗೆ ಬೆಣ್ಣೆ ಹಾಕ್ಕೊಂಡಾಗ ಇನ್ನೂ ರುಚಿ ಹೆಚ್ಚು. ನಿಮಗೆ ಏನು ಬೇಕೋ ಅದನ್ನು ಹಾಕ್ಕೋಬೋದು. ತೊಕ್ಕು, ಉಪ್ಪಿನಕಾಯಿ ಪುಡಿ ಕೂಡ ಹಾಕ್ಕೋಬೋದು, ಮೊಸರು ಕೂಡ ಹಾಕ್ಕೋಬೋದು. ಏನೂ ಇದ್ದೇನೆ ತುಂಬಾ ಚೆನ್ನಾಗಿದೆ. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ನಾನು ಈ ಬಟ್ಲಿಗೆ 1 ಬಟ್ಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು 2 ಕೈಲಿ ಸ್ವಲ್ಪ ಪ್ರೆಸ್ ಮಾಡಿರೋಂತಹ ಕಸೂರಿ ಮೇಥಿ ಅಂತ ಹೇಳ್ತಾರಲ್ವ, ಮೆಂತ್ಯ ಸೊಪ್ಪು ಒಣಗಿಸಿರೋದು, ಸ್ವಲ್ಪ 2 ಕೈಲಿ ಸ್ವಲ್ಪ ಪ್ರೆಸ್ ಮಾಡ್ದಂಗೆ ಮಾಡಿ ಕಡ್ಡಿ ಇದ್ದರೆ ತೆಗೆದು ಬಿಡಬಹುದು. ಆಮೇಲೆ ಅದಕ್ಕೆ ನೀವು ಚಿಲ್ಲಿ ಫ್ಲೇಕ್ಸ್ ಅಂತ ಇರುತ್ತಲ್ಲ, ಒಣಮೆಣಸಿನ್ಕಾಯಿ ಚೂರು ಮಾಡಿರೋವಂಥದ್ದು, ಅದನ್ನಾದರೂ ಹಾಕ್ಕೋಬೋದು. ನಾನು ಸ್ವಲ್ಪ ಹಸಿಮೆಣಸಿನ ಪುಡಿನೇ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಭರ್ತಿ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೊದಲು ಒಣದಾಗ ಕಲಿಸ್ಕೊಳ್ಳೋಣ. ಒಣದಾಗಿ ಈ ಥರ ಕಲಿಸ್ಕೊಳ್ಳೋಣ. ಇದಕ್ಕೆ ಹಾಲು, ಬಿಸಿಯಾಗಿರೋದೇನು ಬೇಡ, ತಣ್ಣಗೆ ಇರಲಿ. ಸ್ವಲ್ಪ ಹಾಲು ಮತ್ತು ಸ್ವಲ್ಪ ಅದೇ ಬಟ್ಲಿಗೆ ನೀರು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಬೆರೆಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಗೊಟಾಯಿಸಿ ಕಲಸಿ ಗಂಟಿಲ್ಲದೆ ಇರೋಂಗೆ ಕಲಿಸ್ಬೇಕು. ಅಂದರೆ ಸುಮಾರು 1 ಅರ್ಧ ಲೋಟ ನೀರು, 1 ಅರ್ಧ ಲೋಟ ಹಾಲು ಹಾಕ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ನೋಡಿ, ಇದನ್ನು ಮತ್ತೆ ಬೆರೆಸ್ಕೊಳ್ಳೋಣ. ಹಿಟ್ಟು ಈ ಥರ ಸ್ವಲ್ಪ ತವ್ವೆ ಹದದಲ್ಲಿದ್ದರೆ ಚೆನ್ನಾಗಿರುತ್ತೆ. ಇವಾಗ ಕಾದಿರೋ ಹೆಂಚಿಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಹಿಟ್ಟನ್ನು ಮಧ್ಯದಲ್ಲಿ ಹಾಕಿ ಸ್ವಲ್ಪ ಹರಡೋಣ. ತುಂಬ ಹರಡೋದು ಬೇಡ. ಇದಕ್ಕೆ ಮತ್ತೆ ಸ್ವಲ್ಪ ಮೇಲೆ ಕೂಡ ಎಣ್ಣೆ ಹಾಕೋಣ, ಸ್ವಲ್ಪ ಸುಡಲಿ ಅದು. ಇವಾಗ ಇಷ್ಟು ಸುಟ್ಟಿದ್ರೂ ಸಾಕು. ನಿಧಾನಕ್ಕೆ ಇದನ್ನು ತಿರುಗಿ ಹಾಕೋಣ. ಬೇಕಿದ್ದರೂ ಮತ್ತೆ ಈ ಕಡೆನೂ ಎಣ್ಣೆ ಹಾಕ್ಕೋಬೋದು. ಸಾಕು ಅಂದರೆ ಬಿಡಿ. ಆ ಕಡೆನೂ ಸುಟ್ಟ ಮೇಲೆ, ಪೂರ್ತಿ ಸುಟ್ಟ ಮೇಲೆ ಮತ್ತೆ ಈ ಕಡೆ ತಿರುಗಿ ಹಾಕಿದ್ರೆ ಅದು ನೋಡಿ ನಿಮಗೆ ಚಪಾತಿ ಥರನೇ ಸ್ವಲ್ಪ ಅನಿಸುತ್ತೆ ಅಲ್ವಾ. ಸ್ವಲ್ಪ ಸುಟ್ಟ ಮೇಲೆ ಹೀಗೆ ಪ್ರೆಸ್ ಮಾಡಬೇಕು. ಎಷ್ಟು ರೋಸ್ಟ್ ಬೇಕು ಅಷ್ಟುವರೆಗೂ ಮತ್ತೆ ಈ ಕಡೆ ಆ ಕಡೆ 2 ಕಡೆ ತಿರುವು ಹಾಕ್ತಾ ಇದನ್ನು ರೋಸ್ಟ್ ಮಾಡ್ಕೊಂಡಷ್ಟು ನಿಮಗೆ ಮೇಲೆ ಗರಿ ಬರುತ್ತೆ, ಒಳಗಡೆ ಮೃದುವಾಗಿರುತ್ತೆ. ನೋಡಿ, 2 ಸಲ ತಿರುವು ಹಾಕಿದ್ದೀನಿ ನಾನು. ಇದನ್ನು ಇಷ್ಟು ಸಾಕಂದರೆ ಇವಾಗ ಬಿಡೋಣ. ನೋಡಿ, ಇದು ದೊಡ್ಡದಾಗಿ ಮಾಡಿದ್ದೀನಿ. ಆ ಥರ ನೀವು ಎಷ್ಟು ಸಲ ತಿರುವು ಹಾಕ್ಕೊಂಡು ಜಾಸ್ತಿ ರೋಸ್ಟ್ ಮಾಡಿಕೊಂಡು ಕೂಡ ನಾರು ಬರೋದಿಲ್ಲ. ಇದು ತುಂಬ ಚೆನ್ನಾಗಿರುತ್ತೆ.